ಹಲೋ ಎವ್ರಿವನ್. ಇತ್ತೀಚೆಗೆ ಹಾಸ್ಪಿಟಲಿಗೆ ನಾಯಿ ಕಚ್ಚಿಸ್ಕೊಂಡು ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಒಂದವರಿಗೆ ತುಂಬ ಥರ ಡೌಟ್ಸ್ ಇರುತ್ತೆ. ಇಂಜೆಕ್ಷನ್ ಹಾಕಿಸ್ಬೇಕಾ, ಹಾಕಿದ್ರೆ ಎಷ್ಟು ಇಂಜೆಕ್ಷನ್ ಹಾಕಿಸ್ಬೇಕು, ಯಾವಾಗ ಹಾಕಿಸ್ಬೇಕು ಅಂತ. ಸೊ ಐ ಥಾಟ್ ಕ್ಲಿಯರಿಂಗ್ ಆಲ್ ದಿಸ್ ಡೌಟ್ಸ್ ಟುಡೇ. ಫಸ್ಟ್ ಕ್ವೆಶ್ಚನ್ ಎಲ್ಲರೂ ಏನಂತ ಕೇಳೋದಂದ್ರೆ ಇಂಜೆಕ್ಷನ್ ಯಾವಾಗ ಹಾಕಿಸ್ಬೇಕು. ಇದರಲ್ಲಿ 3 ಕ್ಯಾಟಗರೀಸ್ ಬರುತ್ತೆ. ಮೊದಲನೇ ಕ್ಯಾಟಗರಿ ನಾಯಿ ನೆಕ್ಕಿರೋದು, ಅವಾಗ ಯಾವುದೇ ರೀತಿ ಇಂಜೆಕ್ಷನ್ ಬೇಕಾಗಿರಲ್ಲ. ಕ್ಯಾಟಗರಿ 2 ಬರುತ್ತೆ. ಕ್ಯಾಟಗರಿ 2 ನಾಯಿ ಪರ್ಚಿರೋದಾಗಿರುತ್ತೆ, ಅದರಲ್ಲಿ ಬ್ಲಡ್ ಬಂದಿಲ್ಲ ಅಂದರೆ ಪರ್ಚಿದಾಗ 5 ಡೋಸಸ್ ಆಫ್ ಇಂಜೆಕ್ಷನ್ ಇರುತ್ತೆ. 5 ಡೋಸಸ್ ಆಫ್ ಇಂಜೆಕ್ಷನ್ ಪೂರ್ತಿ ತಗೋಬೇಕಾಗಿರುತ್ತೆ. ಕ್ಯಾಟಗರಿ 3 ಅಂದರೆ ನಾಯಿ ಕಚ್ಚಿರೋದ್ರಲ್ಲಿ ಏನಾದ್ರು ಬ್ಲಡ್ ಬಂದು ಅಥವಾ ದೊಡ್ಡದಾಗಿ ಏನಾದರೂ ಆಗಿದ್ರು 5 ಡೋಸಸ್ ಆಫ್ ಇಂಜೆಕ್ಷನ್ ಕೊಡ್ತಾರೆ. ಪ್ಲಸ್ ಇಮ್ಯುನೋಗ್ಲೋಬುಲಿನ್ ಅಂತ ಇಂಜೆಕ್ಷನ್ ಕೊಡ್ತಾರೆ. ಅದು ನಾಯಿ ಯಾವ ಜಾಗಕ್ಕೆ ಕಚ್ಚಿರುತ್ತೆ ಅದೇ ಜಾಗಕ್ಕೆ ಕೊಡ್ತಾರೆ. ಅದು ವಿತಿನ್ 7 ಡೇಸ್ ಆಫ್ ಡಾಗ್ ಬೈಟ್ ತೊಗೊಬೇಕಾಗ್ತದೆ. ಸೆಕೆಂಡ್ ಕ್ವೆಶ್ಚನ್, ಮೆಜಾರಿಟಿ ಆಫ್ ದ ಪೇಷಂಟ್ ಏನಾಗಿರುತ್ತೆ ಅಂದರೆ ನಾವು ಅವರಿಗೆ ಸ್ಕೆಡ್ಯೂಲ್ ಕೊಟ್ಟಿರ್ತೀವಿ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ದು 0, 3, 7, 14, 28 ಡೇಗೆ ಒಂದು ಹಾಕಿಸ್ಕೊಳ್ಳಿ ಅಂತ. ಬಟ್ ಒಂದೊಂದ್ಸಲಿ ಪೇಷಂಟ್ ಏನು ಮಾಡಿರ್ತಾರೆ ಅಂದರೆ ಇವಾಗ 3rd ಡೇ ಒಂದು ಹಾಕಿಸ್ಕೊಳ್ಳಿ ಅಂತ ಹೇಳಿರ್ತೀವಿ. 3rd ಡೇ ಅವ್ರಿಗೆ ಯಾವುದೋ ಕಾರಣಕ್ಕೆ ಬರ್ಲಿಕ್ಕೆ ಆಗಿರಲ್ಲ. 4th ಡೇ ಬರ್ತಾರೆ, ಅವಾಗ ಹಾಕಿಸ್ಕೊಬೋದಾ ಮೇಡಮ್ ಅಂತ ಕೇಳ್ತಾರೆ. ಅವಾಗ ಏನಂದರೆ 4th ಡೇ ಹಾಕಿಸ್ಕೊಬೋದು, ಬಟ್ ನೆಕ್ಸ್ಟ್ ಇರುತ್ತಲ್ಲ 7th ಡೇಗೆ ಇರುತ್ತಲ್ಲ ಅದನ್ನು 8th ಡೇಗೆ ಹಾಕಿಸ್ಕೊಬೇಕು. 14th ಇರುತ್ತಲ್ಲ ಅವಾಗ ಅದನ್ನು 15th ಹಾಕಿಸ್ಕೊಬೇಕು. 28th ಇರೋದನ್ನ 29th ಹಾಕಿಸ್ಕೊಬೇಕು. ಯಾವ ಡೇಟಿಗೆ ಕೊಟ್ಟಿರ್ತಾರೆ ಅದೇ ಡೇಟಿಗೆ ಹಾಕಿಸ್ಕೊಂಡ್ರೆ ಒಳ್ಳೇದು. ಅವತ್ತು ಹಾಕಿಸ್ಕೊಳ್ಳಿಕ್ಕೆ ಆಗಿಲ್ಲ ಅಂದರೆ ಈ ಥರ ಮಾಡ್ಕೊಬೇಕು ಅದನ್ನು. 3rd ಕ್ವೆಶ್ಚನ್ ಏನಾಗಿರುತ್ತೆ ಅಂದರೆ ಇಂಜೆಕ್ಷನ್ ಎಲ್ಲಿಗೆ ಹಾಕಿಸ್ಕೊಬೇಕು ಅಂತ ಆಗಿರ್ತದೆ. ಮಕ್ಕಳು ಏನಾದ್ರು 2 ವರ್ಷದಿಂದ ಒಳಗಡೆ ಆಗಿದ್ರೆ ಅವರಿಗೆ ತೊಡೆ ಭಾಗದಲ್ಲಿ ಕೊಡ್ತಾರೆ. ಯಾರೇ ಆಗಲಿ 2 ವರ್ಷದಿಂದ ಮೇಲ್ಪಟ್ಟಿದ್ರೆ ಅವರಿಗೆ ಡೆಲ್ಟಾಯ್ಡ್ ಅಂತ ಹೇಳ್ತಾರೆ, ಈ ಭಾಗದಲ್ಲಿ ಕೊಡ್ತಾರೆ. 4th ಕ್ವೆಶ್ಚನ್ ಏನಾಗಿರುತ್ತೆ ಅಂದರೆ ನಾನು ಈಗ ಆಲ್ರೆಡಿ 5 ಡೋಸಸ್ ಆಫ್ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದೀನಿ, ಮತ್ತೆ ನಾಯಿ ಕಚ್ಚಿದೆ, ಮತ್ತೆ ಇಂಜೆಕ್ಷನ್ ಹಾಕಿಸ್ಕೊಬೇಕಾ ಅನ್ನೋದಾಗಿರುತ್ತೆ. ಇಫ್ ದ ಬೈಟ್ ಇಸ್ ವಿತಿನ್ 2 ಇಯರ್ ಆಗ 2 ಡೋಸ್ ಆಫ್ ಇಂಜೆಕ್ಷನ್ ಹಾಕಿಸ್ಕೊಬೇಕಾಗುತ್ತೆ. ಇಲ್ಲ 2 ಇಯರ್ಸ್ ಆದ್ಮೇಲೆ ಬೈಟ್ ಆಗಿದೆ ಅನ್ನೋದಾದ್ರೆ 5 ಡೋಸ್ ಆಫ್ ಇಂಜೆಕ್ಷನ್ ಪೂರ್ತಿ ಹಾಕಿಸ್ಕೊಬೇಕಾಗಿರುತ್ತೆ. ಕೆಲವೊಮ್ಮೆ ಈ ಡೋಸು ದ ಸಿವಿಯಾರಿಟಿ ಆಫ್ ದ ಬೈಟ್ ಮೇಲೆ, ಕ್ಯಾಟಗರಿ ಆಫ್ ದ ಬೈಟ್ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ. ಇನ್ನೊಂದು ಆ್ಯಡೆಡ್ ಇನ್ಫಾರ್ಮೇಷನ್ ಏನಾಗಿರುತ್ತೆ ಅಂದರೆ ನಾಯಿ ಕಚ್ಚಿದಾಗ ಯಾವುದೇ ರೀತಿ ಕ್ಲೋಸ್ ಆಗಿ ಡ್ರೆಸ್ಸಿಂಗ್ ಮಾಡೋದಾಗಲಿ ಹೊಲಿಗೆ ಹಾಕೋದಾಗಲಿ ಕಂಪ್ಲೀಟ್ಲಿ ಕಾಂಟ್ರಾ ಇಂಡಿಕೇಟೆಡ್. ಆ ರೀತಿ ಮಾಡೋಂಗಿಲ್ಲ. ಜಸ್ಟ್ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಬೇಕು. ದಿಸ್ ಇಸ್ ದ ಪ್ರೈಮರಿ ಟ್ರೀಟ್ಮೆಂಟ್ ಇಂಡಿಕೇಟೆಡ್. ಥ್ಯಾಂಕ್ ಯು.